ಏನ್ ಮಾಡೋಣ ದಿವ್ಯಮ್ಮ? ಈ ರೂಮಲ್ಲೇ ಸಿಗ್ಲಿಲ್ಲ ಅಂದ್ರೆ ಆ ರೂಮಲ್ಲಿ ಎಲ್ಲಿ ಸಿಗತ್ತೆ? ಜೊತೆಗದು ಹಳೆ ಕಾಲದಲ್ಲ ಅಂತ ಇದ್ದಾರೆ. ಈ ರೂಮಲ್ಲೇ ಸಿಗ್ಬೇಕು ಕೇಶವ. ಎಲ್ಲ ಹುಡ್ಕುದ್ವಲ್ಲ ದಿವ್ಯಮ್ಮ, ಫಲ ಸಿಗ್ಲಿಲ್ಲ ಅಲ್ವಾ? ಖಂಡಿತ ಫಲ ಸಿಗತ್ತೆ. ದೇವ್ರ ನಮ್ಮನ್ನ ಇಷ್ಟು ದೂರ ಕರ್ಕೊಂಡ್ ಬಂದಿದಾನಂದ್ರೆ ಬರೀ ಕೈಯಲ್ಲಿ ವಾಪಸ್ ಕಳ್ಸಲ್ಲ. ಏನೋ ಅದ್ಭುತ ನಡೆಯುತ್ತೆ ಅಂತ, ನಾ ಹುಡುಕ್ತಿರೋದು ಸಿಗತ್ತೆ ಅಂತ ನನ್ ಮನ್ಸಿಗೆ ಅನಿಸ್ತಿದೆ ಕೇಶವ. ಕೇಶವ, ಒಂದ್ಸಲ ಅಲ್ಲಿ ಮೇಲ್ಗಡೆ ನೋಡು. ದಿವ್ಯಮ್ಮ, ನಿಮ್ ಮಾತು ನಿಜ ಆಯ್ತು ದಿವ್ಯಮ್ಮ. ಇದ್ರಲ್ಲಿ ಆ ಹುಡುಗನ ಬಗ್ಗೆ ವಿವರ ಇದೆ. ಕೇಶವ, ಆ ಹುಡುಗ 10 ವರ್ಷದವರೆಗೂ ಇಲ್ಲೇ ವೇದ ಕಲ್ತಿದ್ದಾನೆ. ಆಮೇಲೆ ಅಟಕೇಶ್ವರ ಆಲಯಕ್ಕೆ ಅರ್ಚಕನಾಗಿ ಹೋಗಿದ್ದಾನೆ. ಅಂದ್ರೆ ಆ ದೇವಸ್ಥಾನದಲ್ಲಿ ಅವನು ವಾರಸ್ತಾರ ಇರ್ತಾರೆ ಅಲ್ವಾ ದಿವ್ಯಮ್ಮ? ಹೌದು ಕೇಶವ, ಹೌದು. ಅಲ್ಲಿ ನಮ್ಗೆ ವಾರಸ್ತಾರ ಸಿಗೋ ಅವಕಾಶ ಇದೆ. ದೇವ್ರಿದ್ದಾನೆ ದಿವ್ಯಮ್ಮ, ನಮ್ಗೆ ದಾರಿ ತೋರಿಸ್ತಾ. ಅಭಿ ಸರ್ ಫೋನ್ ಮಾಡ್ತಾ ಇದ್ದಾರೆ ದಿವ್ಯಮ್ಮ. ಆಗ್ಲೇ ಕೂಡ ಮಾಡಿದ್ರು. ಚಾಣಕ್ಯ ಸರ್ ಅಲ್ಲಿ ನಿಮ್ ಬಗ್ಗೆ ಜಗಳ ಮಾಡ್ತಾ ಇದಾರಂತೆ. ಬೇಗ ಹೋಗೋಣ ಬನ್ನಿ. ನಡಿ ಬನ್ನಿ. ಹೌದಾ, ಎಷ್ಟು ಒಳ್ಳೆ ವ್ರತ. ಶಶಿಗೂ ಒಂದ್ ಮಾತ್ ಹೇಳಿದ್ರೆ ಅವಳು ಕೂಡ ಮಾಡ್ತಿದ್ಲಲ್ವೇನಮ್ಮ? ಅವರಿಗೆ, ಅಣ್ಣಂಗೆ, ಅತ್ಕೆಗೆ ಎಲ್ರಿಗೂ ಸೇರ್ಸಿ ವ್ರತನ ನಾನೇ ಮಾಡ್ದೆ ಬಿಡು ಅಜ್ಜಿ. ಅದಕ್ಕೆ ಇಷ್ಟು ತಡ ಆಯ್ತು. ಆ ವ್ರತನ ನೀನ್ ಕೂಡ ಮಾಡ್ಬೋದು ಅಲ್ವಾ ಚಂದ್ರಿಕಾ? ಯಾಕೆ 100 ವರ್ಷ ಬದುಕಿ ನೀವೇನ್ ಮಾಡ್ತೀರಾ? ಅದೇನೆ ಹಾಗಂದೆ? ಇಲ್ಲ ಇನ್ನೇನು, ಅವಳೇನೋ ಬಾಯಿಗೆ ಬಂದಾಗ ಹೇಳಿದ್ರೆ ನಿಜ ಅಂತ ನಂಬಿಡ್ತೀರಾ? ಅಂದ್ರೆ ದಿವ್ಯ ಹೇಳಿದ್ದು ಸುಳ್ಳ? ಮತ್ತೆ ಇವಾಗ್ಲಾದ್ರೂ ನನ್ನ ತಂಗಿ ಏನು ಅಂತ ಅರ್ಥ ಆಯ್ತಾ? ಬಾಯಿ ಇದೆ ಅಂತ ಇಷ್ಟ ಬಂದ ಹಾಗೆ ಮಾತಾಡೋದಲ್ಲ, ಸ್ವಲ್ಪ ಮನ್ಸಿಂದ ಯೋಚನೆ ಮಾಡಬೇಕು. ಏನಾಯ್ತು ಅಣ್ಣ? ಅವ್ರು ನನ್ಗೇನಾದ್ರೂ ಅಂದ್ರ? ನನಗ್ ಬೈದ್ರ? ಅದೇನು ಇಲ್ಲ ಅಮ್ಮ, ಚಾಣಕ್ಯ ಏನು ಹೇಳಲಿಲ್ಲ. ನೀನ್ ಕಾಣಿಸ್ತಾ ಇದ್ದಿದ್ದಕ್ಕೆ ಸ್ವಲ್ಪ ಆತಂಕ ಪಟ್ಟ ಅಷ್ಟೇ. ನಮ್ಮ ಯಜಮಾನ್ರಿಗೆ ನಾನಂದ್ರೆ ಎಷ್ಟು ಪ್ರೀತಿನೋ. ಸಾರ್ ಅಂದ್ರೆ ಕೂಡ ನಿಮ್ಗೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಇದೆ ಅಲ್ವಾ ದಿವ್ಯಮ್ಮ? ಹಬ್ಬಾ, ಇಲ್ಲಿ ಎಲ್ರಿಗೂ ಎಲ್ಲರ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ. ಆಮೇಲೆ ಏನು ಅಂತ ಹೇಳಿ.
ನಿಮ್ನೆಲ್ಲ ನೋಡ್ತಿದ್ರೆ ತುಂಬಾ ದೂರದಿಂದ ಬಂದಿರೋ ಹಾಗಿದೆ. ಎಷ್ಟು ದೂರದಿಂದ ಬಂದ್ರೆ ನಿನ್ಗೇನ್ ಸ್ವಾಮಿ? ಅರೆ ನೀನೇನಾದ್ರೂ ನಮ್ಮನ್ನ ಹೊತ್ಕೊಂಡು ಬಂದಿದ್ಯಾ ಇಲ್ಲ ಹೊತ್ಕೊಂಡು ಹೋಗ್ತೀಯಾ? ಅಯ್ಯೋ ಏನ್ ಕೃಷ್ಣ ಹಾಗ್ ಬಾಯಿಗೆ ಬಂದಂಗ್ ಮಾತಾಡ್ತಿದ್ಯಾ? ಇಲ್ಲಾಂದ್ರೆ ಏನಜ್ಜಿ, ಭಕ್ತರು ದೇವಸ್ಥಾನಕ್ ಬರ್ತಾರೆ, ಪುರೋಹಿತರು ಅಂದ್ಮೇಲೆ ಏನೋ ಆರತಿ ತೀರ್ಥ ಕೊಟ್ಟು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ನಾವ್ ಎಲ್ಲಿಂದ ಬಂದಿದೀವಿ, ಯಾಕೆ ಬಂದಿದೀವಿ, ಯಾವಾಗ ಹೋಗ್ತೀವಿ ಅಂತ ಈ ಪ್ರಶ್ನೆ ಎಲ್ಲ ಯಾಕೆ? ಇವ್ರ ಮೇಲ್ ಕೋಪ ಮಾಡ್ಕೊಂಡ್ರೆ ದೇವ್ರ ಮೇಲ್ ಕೋಪ ಮಾಡ್ಕೊಂಡಾಗತ್ತೆ. ಸಾಕು ಸಾಕು, ಪ್ರಸಾದದ ಮೇಲೆ ಕೋಪ ಮಾಡ್ಕೊಂಡ್ರೆ ಫಲಹಾರದ ಮೇಲೆ ಕೋಪ ಮಾಡ್ಕೊಂಡಾಗೆ ಅಂತ. ಏನ್ ರಾಮಕೃಷ್ಣ ಅವರೇ, ನನ್ನ ಹೆಂಡತಿ ನಿಮ್ಗೇನಾದ್ರೂ ಅಂದ್ಲಾ? ಅಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಅಯ್ಯೋ ರಾಮ, ಅವರಿಗೆ ನಾನೇನಂತೀನ್ರಿ? ದೇವ್ರ ಮುಂದೆ ನಟನೆ ನಾಟಕ ಬೇಡಮ್ಮ. ನಾನ್ ನಿಜಾನೇ ಹೇಳ್ತಿದ್ದೀನ್ರಿ. ನಿಮ್ಗೆ ಹೊಸದಾಗಿ ಮದ್ವೆ ಆಗಿದ್ಯೇನಪ್ಪ? ಹೌದು ಪುರೋಹಿತ್ರೆ. ಈ ವಿಷಯನ ಕೇಶವ ಹೇಳಿದ್ನ ಪುರೋಹಿತ್ರೆ? ನಾನ್ ಯಾಕೆ ಹೇಳ್ತೀನಿ ಮೇಡಮ್? ಇಂಥದನ್ನೆಲ್ಲ ನೀವೇ ತಾನೇ ಮಾಡೋದು. ಅಣ್ಣ ತಂಗಿ ಸೇರಿ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ರಲ್ಲ, ಯಾಕೆ? ಏನು, ನೀವ್ ಅಣ್ಣ ತಂಗಿ ಮಾಡೋ ಕೆಲ್ಸಕ್ಕಿಂತನಾ? ದೇವ್ರ ಮುಂದೆ ಏನಪ್ಪ ಮಾತುಗಳು? ಪೂಜೆ ಮಾಡೋದಕ್ ಬಂದಿದೀವಿ, ಪ್ರಶಾಂತವಾಗಿರಿ. ಅಮ್ಮ, ನೀವೇನು ಅನ್ಕೊಳಲ್ಲ ಅಂದ್ರೆ ಹೇಗೂ ಇಷ್ಟು ದೂರ ಬಂದಿದ್ದೀರಾ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಹಟಕೇಶ್ವರ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನನ ದರ್ಶನ ಮಾಡಿದ್ರೆ ನೂತನ ದಂಪತಿಗಳಿಗೆ ಒಳ್ಳೇದು. ಹಾಗೇನೆ ಕುಟುಂಬ ಸಮಸ್ಯೆಗಳು, ಕಲಹಗಳು ಕೂಡ ಎಲ್ಲಾ ರೀತಿಯಲ್ಲೂ ದೂರ ಆಗೋಗುತ್ತೆ. ಏನ್ ಪುರೋಹಿತ್ರೆ, ಇದನ್ ನೀವೇ ಹೇಳ್ತಾ ಇದ್ದೀರಾ ಇಲ್ಲ ನಿಮ್ ಕೈಲಿ ಯಾರಾದ್ರೂ ಹೇಳಿಸ್ತಾ ಇದ್ದಾರಾ? ಒಳ್ಳೆ ವಿಷಯ ಹೇಳೋದಕ್ಕೆ ನಮ್ಗೆ ಮತ್ತೊಬ್ಬರ ಶಿಫಾರಸು ಬೇಕೇನಪ್ಪ?